1/4 kg ಆಗೋಷ್ಟು ನಾನು ಬೆಂಡೆಕಾಯಿ ಇಟ್ಕೊಂಡಿದ್ದೀನಿ. ಅದರಿಂದ ಒಂದು ರುಚಿಯಾದ ಗೊಜ್ಜು ಮಾಡಿ ತೋರಿಸ್ತೀನಿ. ಈಗ ನೋಡಿ ಬೆಂಡೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 2 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ತೀನಿ. 1 ಸ್ಪೂನ್ ಕಡಲೆಬೇಳೆ ಹಾಕ್ತೀನಿ. ಕರಿಬೇವು ಹಾಕ್ತೀನಿ. ಒಣಮೆಣಸಿನ್ಕಾಯಿ ಚೂರು ಹಾಕ್ತೀನಿ. ಸ್ವಲ್ಪ ಫ್ರೈ ಆಗಲಿ. ಇದು ಒಂದು ಸ್ಪೆಷಲ್ ಗೊಜ್ಜು, ತುಂಬ ಚೆನ್ನಾಗಿರುತ್ತೆ. 1 ಸ್ಪೂನ್ ತುಂಬ ಸಾಸಿವೆ ಕಾಳು ಹಾಕ್ತೀನಿ. ಯಾವುದೇ ಅಡುಗೆಗಾದರೂ ಸಾಸಿವೆ ಕಾಳು ಸ್ವಲ್ಪ ಜಾಸ್ತಿ ಬಿದ್ದರೆ ಟೇಸ್ಟು. ಈಗ ಹೆಚ್ಚಿಟ್ಕೊಂಡಿರೋ ಬೆಂಡೆಕಾಯಿ ಹಾಕೋಣ. ಸ್ವಲ್ಪ ಫ್ರೈ ಮಾಡೋಣ. ಈಗ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಹಾಕ್ತೀನಿ. ಫ್ರೈ ಮಾಡೋಣ. ಬೆಂಡೆಕಾಯಿ ನಿಧಾನ ಫ್ರೈ ಆಗಲಿ. ಸಣ್ಣ ಉರಿಲಿ ಇಡೋಣ ಬೆಂಕಿನ. ಈಗ ಮಸಾಲೆ ರೆಡಿ ಮಾಡೋಣ. ನಾನು 2 ಸ್ಪೂನು ಹುರ್ಗಡ್ಲೆ, 2 ಒಣಮೆಣಸು ಇಟ್ಕೊಂಡಿದ್ದೀನಿ. ಅದನ್ನೀಗ ಪುಡಿ ಮಾಡ್ಕೊಳ್ತೀನಿ. ಈಗ ಒಂದು ಬೌಲ್ಗೆ ಈ ಪುಡಿನ ಹಾಕೋಣ. ಒಂದು ಲಿಂಬೆ ಗಾತ್ರದ ಹುಣಸೆಹಣ್ಣು ತೆಗೆದುಕೊಂಡು ಅದಕ್ಕೆ 1/4 ಲೋಟದಷ್ಟು ನೀರು ಹಾಕಿ ಗ್ಯೂಚಿಟ್ಕೊಂಡಿದ್ದೀನಿ. ಈಗ ಆ ರಸವನ್ನು ಇದಕ್ಕೆ ಸೇರಿಸ್ತೀನಿ. ಇನ್ನೊಂದು ಅರ್ಧ ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು 1/4 ಸ್ಪೂನಷ್ಟು ನಾನು ಇದಕ್ಕೆ ಬೆಲ್ಲ ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ರುಚಿಗಾಗುವಷ್ಟು ನಾನು ಕಲ್ಲುಪ್ಪು ಹಾಕ್ತೀನಿ. ರೆಡಿ ಮಾಡಿದ ಮಸಾಲೆಯನ್ನು ಬೆಂಡೆಕಾಯಿಗೆ ಹಾಕೋಣ. ಸ್ವಲ್ಪ ಕುದಿಬೇಕು. ಇದ್ರ ಜೊತೆ ತುಂಬ ದಪ್ಪ ಅನಿಸಿದರೆ ಒಂದು 1/4 ಲೋಟದಷ್ಟು ನೀರು ಹಾಕಿ. ಮಸಾಲೆ ಜೊತೆ ಬೆಂಡೆಕಾಯಿ ಹೋಳುಗಳು ಚೆನ್ನಾಗಿ ಬೇಯಬೇಕು. ಈ ಬಣ್ಣ ಬರುತ್ತೆ ಚೆನ್ನಾಗಿ ಕುದ್ದ ಮೇಲೆ. ಇದು ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೂ ಬರುತ್ತೆ, ರೊಟ್ಟಿ ಚಪಾತಿಗೆ ನಂಚ್ಕೊಳ್ಳೋಕ್ಕೂ ತುಂಬ ಟೇಸ್ಟ್ ಇರುತ್ತೆ. ಈಗ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸೋಣ. ತುಂಬ ಸರಳವಾಗಿ ಮಾಡುವಂತಹ ರುಚಿಯಾದ ಬೆಂಡೆಕಾಯಿ ಗೊಜ್ಜು ರೆಡಿ ಆಯಿತು. ನೋಡಿದ್ರಲ್ಲ ಬೆಂಡೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.